ನಿಜ ಅಲ್ಲ. ಈಗಾಗಲೇ ಈ ಥರದ್ದು ಯಾವತ್ತೂ ಗೇಮ್ ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯನವರು ಬಿಟ್ಕೊಟ್ಟಿಲ್ಲ. ಇಡೀ ರಾಜಕಾರಣವನ್ನು ನೀವು ಹೇಳಿದಾಗೆ ಸಿದ್ದರಾಮಯ್ಯ ರಾಜಕಾರಣವನ್ನು ಗಮನಿಸಿದರೆ ಅಷ್ಟು ಈಸಿಯಾಗಿ ಅವರು ಗೇಮನ್ನು ಬಿಟ್ಕೊಟ್ಟಿಲ್ಲ. ಭಾಳ ಈಸಿಯಾಗಿ ಆಯಿತು ನಾನು ಸೋತುಬಿಟ್ಟೆ ಅಂತಂದೇಳಿ ಹೇಳೋದಿಲ್ಲ. ಹಾಗಾಗಿ ಈಗಿರ್ತಕ್ಕಂಥ ಆದ್ಯತೆ ಏನು ಅಂತಂದರೆ ತಮ್ಮ ಅಹಿಂದ ಅಸ್ತ್ರ, ಒಳ ಮೀಸಲಾತಿ ಅಸ್ತ್ರ, ಆಮೇಲೆ ಜಾತಿ ಸಮೀಕ್ಷೆ ಅಸ್ತ್ರ, ಇವೆಲ್ಲವಕ್ಕೂ ಕೂಡ ಅವರು ತಮ್ಮ ಬೆಂಬಲಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು, ಹಿಡಿತಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಇವುಗಳ ಮೇಲೆ ಪರಿಣಾಮ ಬೀರುತ್ತಾ ಅಂತ. ಯಾಕಂದರೆ ರಾಹುಲ್ ಗಾಂಧಿ ಕೂಡ ಈ ಎಲ್ಲದರ ಪರವಾಗಿದ್ದಾರೆ, ಒಳ ಮೀಸಲಾತಿ ಪರವಾಗಿ, ಜಾತಿ ಸಮೀಕ್ಷೆ ಪರವಾಗಿದ್ದಾರೆ, ಎಲ್ಲವೂ ಪರವಾಗಿ. ಇಲ್ಲಿ ನನಗೆ ಎರಡು ರೀತಿ ದ್ವಂದ್ವಗಳಿದೆ. ನನಗೆ ಡೌಟ್ ಇದೆ, ಕನ್ಫ್ಯೂಷನ್ಸ್ ಇದೆ. ಈ ರಾಹುಲ್ ಗಾಂಧಿ ಮೈಂಡ್ ಸೆಟ್ ಏನಂತ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಭಾರತ ದೇಶದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ರಾಜ್ಯಗಳು ತುಂಬಾ ಕಮ್ಮಿ, ನಿಮಗೆ ಗೊತ್ತಿದೆ. ಹೌದು. ಅದರಲ್ಲಿ ಏಕೈಕ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೌದು. ಭಾರತದಲ್ಲಿ ಭಾರತದ ಕಾಂಗ್ರೆಸ್ನ ಏಕೈಕ OBC ಚೀಫ್ ಮಿನಿಸ್ಟರ್ ಅಂದ್ರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವ್ರನ್ನ ಇವ್ರು ಕೆಳಗಿಳಿಸಿ ನಾನು ಹಿಂದುಳಿದವರ ಪರವಾಗಿದ್ದೀನಿ ಅಂತ ಹೇಳಕ್ಕಾಗತ್ತಾ? ನಿಜ, ಕರೆಕ್ಟ್. ಅದು ಸಿದ್ದರಾಮಯ್ಯನವರನ್ನ ಇಳಿಸಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ರಾಹುಲ್ ಗಾಂಧಿ ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀನಿ ಅಂತ ಹೇಳಕ್ಕಾಗತ್ತಾ? ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಇಳಿಸಿ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ನನ್ನ ಕಾಂಗ್ರೆಸ್ ತತ್ವ ಸಿದ್ಧಾಂತ ಬದ್ಧತೆಗೆ ಶಿಸ್ತಿನ ಸಿಪಾಯಿ ಆಗಿರುವ DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಭಾಷಣ ಮಾಡಕ್ಕಾಗತ್ತಾ? ನಿಜ, ಸಾಧ್ಯ ಇಲ್ಲ. ಸಾಮಾಜಿಕ ಸಮಾನತೆಯ ಭಾಷಣಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಲ್ವಾ? ನಿಜ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಒಂದು ಮಾತುಕತೆಯಾಗಿದೆ, 2.5 ವರ್ಷದ ನಂತರ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದೇ ಒಂದು ಆಧಾರದ ಮೇಲೆ ಸಿದ್ದರಾಮಯ್ಯನಂತ ಧೀಮಂತ ನಾಯಕರನ್ನು ಕೆಳಗಿಳಿಸಿ ಇವರು ಟ್ರಬಲ್ ಶೂಟರ್. ಕರೆಕ್ಟ್, ಟ್ರಬಲ್ ಶೂಟರ್, ಡೆಮಾಲಿಷರ್ ಕೂಡ ಆಗ್ಬೋದು ಕಾಂಗ್ರೆಸ್ಗೆ, ನೋ ಡೌಟ್. ಹಾಗಾಗಿ ಹೈಕಮಾಂಡ್ ಇದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳುತ್ತೆ. VD ಸತೀಶನ್ಗೆ ಮೊನ್ನೆ ಚೀಫ್ ಮಿನಿಸ್ಟರ್ ಮಾಡಿದ್ರು, ಯಾಕೆ ಮಾಡಿಲ್ಲ ರೀ KC ವೇಣುಗೋಪಾಲ್ಗೆ VD ಸತೀಶನ್ಗೆ ಯಾಕೆ ಮಾಡಿದ್ರು ಅಂತ ಕೇಳಿದ್ರು. ಪ್ರೆಸ್ನವ್ರು ಕೇಳಿದಾಗ ಏನ್ ಹೇಳಿದ್ರು, ರಾಹುಲ್ ಏನ್ ಪ್ರೆಸ್ನವ್ರು ಕಂಡ್ರೆ ಓಡೋಗಲ್ಲ ಬೇರೆಯವ್ರ ತರ, ಅವರು ನಿಂತ್ಕೊಂಡು ಆನ್ಸರ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಏನ್ ಹೇಳಿದ್ರು, ಇಲ್ಲ ಕೇರಳದ ಜನ ಬಯಸ್ತಾ ಇದ್ರು VD ಸತೀಶನ್ ಆಯ್ಕೆ ಆಗ್ಬೇಕಂತ, ಶಾಸಕರು ಹೇಳ್ತಾ ಇದ್ರು ಒಕ್ಕೊರ್ಲಿಂದ ಸತೀಶನ್ ಅವ್ರು ಚೀಫ್ ಮಿನಿಸ್ಟರ್ ಆಗ್ಬೇಕಂತ, ಹೈಕಮಾಂಡ್ ಒತ್ತಾಸೆ ಕೂಡ ಸತೀಶನ್ ಪರವಾಗಿನೇ ಇತ್ತು, ಹಂಗಾಗಿ ಮಾಡಿದ್ವಿ ಅಂತಾರೆ. ಅದು ಇವಾಗ ಏನ್ ಹೇಳ್ತಾರೆ? ಈಗ ಮತ್ತೆ ಧೈರ್ಯ ಇದೆಯಾ? ಕರ್ನಾಟಕದ ಜನ ಬಯಸಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಇಳಿಸಿ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ಕರ್ನಾಟಕ ಜನ ಬಯಸ್ತಿದ್ದಾರೆ ಅಂತ ಹೇಳುವಂತ ಧೈರ್ಯ ರಾಹುಲ್ ಗಾಂಧಿಗೆ ಇದೆಯಾ? ಇಲ್ಲ. ಶಾಸಕರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಅಂತ ಹೇಳಿ, ಅದಕ್ಕೆ ಇಳಿಸ್ತಿದೀವಿ ಅಂತ ಹೇಳುವಂತ ಧೈರ್ಯ ಇದೆಯಾ? ಹಾಗಾದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅಧಿಕಾರ ಹಸ್ತಾಂತರದ ಸೂತ್ರವನ್ನ ರೂಪಿಸಿದೆ ಅಂತ ಹೇಳಿದ್ರೆ ಮುಂದೆ ಕಾಂಗ್ರೆಸ್ಸಿನ ಸ್ಥಿತಿ ಏನಾಗ್ಬೋದು? ಎಕ್ಸಾಕ್ಟ್ಲಿ ನಿಜ. ಅದರಲ್ಲೂ ಈಗ ಆಂಟಿ ಇನ್ಕಂಬೆನ್ಸಿ ಇದೆ ರಾಜ್ಯ ಸರ್ಕಾರಕ್ಕೆ. ಯೋಜನೆಗಳು ಸರಿಯಾಗಿ ಪಂಚವಾರ್ಷ ಈ ಏನು ಗ್ಯಾರಂಟಿಗಳಿದೆ, ಪಂಚ ಗ್ಯಾರಂಟಿ ಯೋಜನೆಗಳ ಸರಿಯಾಗಿ ಜನಗಳಿಗೆ ತಲುಪ್ತಾ ಇಲ್ಲ. ಆ ಬಗ್ಗೆ ಜನಗಳಿಗೆ ಒಂದು ರೀತಿಯ ಅಸಮಾಧಾನ ಇದೆ. ಈಗ ಅದಲ್ಲದೆ ಈ ಕಳೆದ 1 ವರ್ಷಗಳಿಂದ ಈ ಸರ್ಕಾರದ ಒಳಜಗಳಗಳು, ಅದರಿಂದ ಜನ ರೋಸೊತ್ತು ಹೋಗ್ಬಿಟ್ಟಿದ್ದಾರೆ, ಬೇಸತ್ತಿದ್ದಾರೆ. ಈ ಹಂತದಲ್ಲಿ ಈ ನಾಯಕತ್ವ ಬದಲಾವಣೆ ಮತ್ತೆ ಅಥವಾ 2028ರಲ್ಲಿ ಎಲೆಕ್ಷನ್ಗೆ ಹೋಗುವಂಥದ್ದು ದೊಡ್ಡ ಮತ್ತೆ ಚಾಲೆಂಜ್ ಆಗುತ್ತಾ ಈ ಒಂದು ತೀರ್ಮಾನ ಅನ್ನೋಂಥದ್ದು? ಈಗ ಏನಾಗಿದೆ ಅಂದ್ರೆ ಹಬೀಬ್, ಇದು ಇವತ್ತು ನೆನ್ನೆ ತೆಗೆದುಕೊಂಡಿರೋ ತೀರ್ಮಾನ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈ ಬೆಳವಣಿಗೆಗಳನ್ನ ನೋಡಿದ್ರೆ ಕಳೆದ 6 ತಿಂಗಳಿನಿಂದ ಇಲ್ಲಿಯವರೆಗೂ ಕೂಡ ಈ ರೀತಿಯ ಕೆಲವು ಬೆಳವಣಿಗೆಗಳು ನಡೆದಿದ್ದಾವೆ. ನೀವು ನೋಡಿ, ಸತೀಶ್ ಜಾರಕಿಹೊಳಿ 2-3 ಸರಿ DK ಶಿವಕುಮಾರ್ ಅವ್ರನ್ನ ಮೀಟ್ ಆದ್ರು. ಹೌದು. ಸತೀಶು ಅಂದ್ರೆ ಜಾರಕಿಹೊಳಿ ಫ್ಯಾಮಿಲಿ, DK ಫ್ಯಾಮಿಲಿ ಯಾವ ರೀತಿ ಜಿದ್ದಿಗೆ ಬಿದ್ದಿತ್ತು ನಿಮ್ಗೆ ಗೊತ್ತಿದೆ. ರಮೇಶ್ ಜಾರಕಿಹೊಳಿ CD ಹೊರಗೆ ಬಂದಾಗ ಯಾವ ರೀತಿ ಮಾತುಕತೆಗಳಾಗಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಹೌದು. ಬೆಳಗಾವಿ ವಿಚಾರದಲ್ಲಿ DK ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖಾಂತರ ಅಧಿಕಾರ ಯಾವ ರೀತಿ ಚಲಾಯಿಸ್ತಾರೆ ಅನ್ನೋದನ್ನ ಇಟ್ಕೊಂಡು ಸತೀಶ್ ಯಾವ ರೀತಿ ಕೆಂಡಾಮಂಡಲರಾಗಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಎಕ್ಸಾಕ್ಟ್ಲಿ, ಹೌದು. ಬೆಳಗಾವಿ ರಾಜಕಾರಣ. ಅದಾದ್ಮೇಲೆ MB ಪಾಟೀಲ್ ಮತ್ತು DK ಶಿವಕುಮಾರ್ ಸಂಬಂಧ ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಯಾವ ರೀತಿ ಕಿತ್ತಾಡಿದ್ರು ಅನ್ನೋದು ಗೊತ್ತಿದೆ. DK ಸುರೇಶ್ ವಿಧಾನಸೌಧದ ಮೊಗಸಾಲೆಯಲ್ಲಿ MB ಪಾಟೀಲ್ರ ಕೈ ಹಿಡಿದು ಎಳೆದು ಮಾತಾಡಿದ್ರು ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು, ನಿಮ್ಗೆ ನೆನಪಿದೆ. ಅಂತ MB ಪಾಟೀಲ್ ಮನೆಗೆ ಹೋಗ್ಬಿಟ್ಟು DK ಶಿವಕುಮಾರ್ ಮಾತಾಡಿದ್ರು. ಹೌದು, ಸಪೋರ್ಟ್ ಕೇಳಿದ್ರು. ಜಮೀರ್ ಅಹಮದ್ ಖಾನ್ ಅವ್ರನ್ನ ಮೀಟ್ ಆದ್ರು. ಹೌದು. 2023ರ ಚುನಾವಣಾ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಘೋಷಣೆ ಮಾಡಿದ್ದೇ ಇದೆ ಜಮೀರ್ ಅಹಮದ್ ಖಾನ್. ಮೊದಲ ಬಾರಿಗೆ ಹೇಳಿದ್ದೇ ಜಮೀರ್ ಅಹಮದ್ ಖಾನ್. ಹೌದು, ನಿಜ. KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗ್ಬೇಕಂತ 2023ರಲ್ಲೇ ಪ್ಲಾನ್ ಮಾಡ್ಕೊಂಡಾಗ ಚುನಾವಣಾ ಸಂದರ್ಭದಲ್ಲೇ ಬಹಿರಂಗ ಪ್ರಚಾರದಲ್ಲಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಕೂಗಿ ಎಬ್ಸಿದ್ದೆ ಇದೇ ಜಮೀರ್ ಅಹಮದ್ ಖಾನ್. ಅಂತ ಜಮೀರ್ ಅಹಮದ್ ಖಾನ್ ಕರೆದು ಕೂಡ ಮಾತಾಡಿದ್ರು DK ಶಿವಕುಮಾರ್. ಇಲ್ಲಿ ರಾಜಕೀಯ ತಂತ್ರಗಳನ್ನ, ರಾಜಕೀಯ ಪಟ್ಟುಗಳನ್ನ ಒಂದೊಂದಾಗಿ DK ಶಿವಕುಮಾರ್ ಇರುವಂತಹ ಏನೇನು ಪ್ರಾಬ್ಲಮ್ಸ್ ಇದೆ ಮುಖ್ಯಮಂತ್ರಿ ಆಗ್ಲಿಕ್ಕೆ, ಅವರಿಗೆ ಏನೇನು ಚಾಲೆಂಜಸ್ ಇದೆ,
ಎಲ್ಲವನ್ನ ಒಂದೊಂದಾಗಿನೇ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡು ಇಲ್ಲಿವರೆಗೂ ಬಂದರು. ಬಂದು ಇಲ್ಲಿ ಪರಿಸ್ಥಿತಿಯನ್ನು ಹದಗೊಳಿಸಿ ಫೈನಲಿ ನಿನ್ನೆ ಮುಹೂರ್ತ ಇಟ್ಟಿದ್ದು. ದುರಂತ ಅಂದ್ರೆ ಈ ನಿನ್ನೆಯ ಮುಹೂರ್ತದ ಡೇಟ್ ಅನ್ನ ಇವರು ಡಿ ಕೆ ಬೆಂಬಲಿಗರು ಯಾರು ಹೇಳೇ ಇಲ್ಲ. ಮೊದಲು 4-5 ಮುಹೂರ್ತದ ಡೇಟ್ ಅವ್ರು ಯಾರು ರಾಮನಗರ MLA ಅವರೆಲ್ಲ ಹೇಳ್ತಾ ಇದ್ರು. ಇಕ್ಬಾಲ್ ಹುಸೇನ್ ಫೆಬ್ರವರಿ 32ಕ್ಕೆ ನಮ್ಮವರು ಮುಖ್ಯಮಂತ್ರಿ ಆಗ್ತಾರೆ, ಹಂಗೆ ಹಿಂಗೆ ಏನೇನು ಹೇಳ್ಕೊಂಡ್ ಬಂದ್ರು. ಫೆಬ್ರವರಿ 32ಕ್ಕೆ ಹೇಳ್ಕೊಂಡ್ ಬಂದ್ರು. ಆದ್ರೆ 26/5ಕ್ಕೆ ಒಂದು ತೀರ್ಮಾನ ಬರುತ್ತೆ ಅನ್ನೋದನ್ನ ಅವ್ರು ಯಾರು ಹೇಳೇ ಇಲ್ಲ. ನಿಜ ನಿಜ. ಅಂದ್ರೆ ಅವರಿಗೆ ಗೊತ್ತಿಲ್ದಂಗೆನೆ ಹೈಕಮಾಂಡ್ ಏನೋ ಪ್ಲಾನ್ ಮಾಡಿರಬಹುದು. ಮುಖ್ಯಮಂತ್ರಿ ಅವರಿಗೆ ಫಸ್ಟ್ ಇನ್ವಿಟೇಷನ್ ಇತ್ತು, ಬನ್ನಿ ಹೈಕಮಾಂಡ್ ಸಭೆಗೆ ಅಂತ ಕೆ ಸಿ ವೇಣುಗೋಪಾಲ್ ಅವರೇ ಕಾಲ್ ಮಾಡಿ ಹೇಳಿದ್ರು SIR ಮೀಟಿಂಗ್ ಅಲ್ಲಿ ಅವ್ರು ಕೂತಾಗ. ಆದ್ರೆ DK ಗೆ ನಿನ್ನೆ ಬೆಳಗ್ಗೆ ಇನ್ವಿಟೇಷನ್ ಬಂದಿದ್ದು, ಹೌದು ನೀವು ಬನ್ನಿ ಅಂತ. ಹೌದು, ಯಾವಾಗ ಸಿದ್ದರಾಮಯ್ಯನವ್ರನ್ನ ಬೆಂಡ್ ಮಾಡ್ಬೋದು ಅಥವಾ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು ಅಥವಾ ಅವರ ಇನ್ನೂ ನಾವು ಏನು ಸೌಜನ್ಯವಾಗಿ ಹೇಳೋದಾದ್ರೆ ಅವರ ಮನವೊಲಿಸಬಹುದು ಅಂತ ಹೈಕಮಾಂಡ್ ಅನಿಸ್ತು. ಆವಾಗ DK ನ ಕರ್ಸ್ಕೊಂಡಿದ್ದಾರೆ.